ನೀವು ಯಾರಿಗಾದರೂ ಏನನ್ನಾದರೂ ಹೇಳಬೇಕೆಂದುಕೊಳ್ಳುತ್ತೀರಿ, ಆದರೆ ಪದಗಳು ಗಂಟಲಿನಲ್ಲಿಯೇ ಸಿಕ್ಕಿಹಾಕಿಕೊಳ್ಳುತ್ತವೆ. ಕಚೇರಿಯಲ್ಲಿ ಮೇಲಧಿಕಾರಿಯ ಮುಂದೆ, ಮನೆಯಲ್ಲಿ ಪೋಷಕರ ಮುಂದೆ ಅಥವಾ ನೀವು ಮೆಚ್ಚಿಸಲು ಬಯಸುವ ವ್ಯಕ್ತಿಯ ಮುಂದೆ ಮಾತನಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ. ಒಳಗೆ ನೀವು ಆಗಲೇ ಸೋಲೊಪ್ಪಿಕೊಂಡಿರುತ್ತೀರಿ. ನೀವು ಮಾತನಾಡಬಹುದು, ಆದರೆ ಮಾತನಾಡುವುದಿಲ್ಲ. ತದನಂತರ ರಾತ್ರಿ ಮಲಗುವಾಗ ನಿಮ್ಮೊಂದಿಗೆ ನೀವೇ ಜಗಳವಾಡುತ್ತೀರಿ. ಆ ಸಮಯದಲ್ಲಿ ನಾನು ಮಾತನಾಡಬೇಕಿತ್ತು, ನಾನು ಏಕೆ ಸುಮ್ಮನಾದೆ ಎಂದು ಕೊರಗುತ್ತೀರಿ. ಈ ಸಮಸ್ಯೆ ನಿಮ್ಮ ಆತ್ಮವಿಶ್ವಾಸದ ಕೊರತೆಯಲ್ಲ, ಬದಲಾಗಿ ಇದು ಮೌನವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದ ಸಮಸ್ಯೆ. ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ಆದರೆ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಟ್ಟ ವಿಷಯ ಎಂದರೆ ಅದು ಮೌನ. ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾವು ಮೌನದ ನಿಜವಾದ ಶಕ್ತಿಯನ್ನು ಮತ್ತು ಅದು ನಮ್ಮ ಜೀವನವನ್ನು ಹೇಗೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಲ್ಲದು ಎಂಬುದನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ದ ಪವರ್ ಆಫ್ ಸೈಲೆನ್ಸ್ ಪುಸ್ತಕದ ಈ ಅದ್ಭುತ ಒಳನೋಟಗಳನ್ನು ನಾವು ನಿಮ್ಮ ಮುಂದಿಡುತ್ತಿದ್ದೇವೆ. ದಯವಿಟ್ಟು ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿ. ನಮಗೆಲ್ಲರಿಗೂ ಬಾಲ್ಯದಿಂದಲೂ ಒಂದೇ ವಿಷಯವನ್ನು ಕಲಿಸಲಾಗಿದೆ: ಮಾತನಾಡಿ, ನಿಮ್ಮನ್ನು ವ್ಯಕ್ತಪಡಿಸಿ ಮತ್ತು ತಕ್ಷಣ ಪ್ರತಿಕ್ರಿಯಿಸಿ. ಆದರೆ ಯಾವಾಗ ಮೌನವಾಗಿರುವುದು ಹೆಚ್ಚು ಶಕ್ತಿಶಾಲಿಯಾಗಿದೆ ಎಂದು ಯಾರೂ ಹೇಳಿಕೊಡುವುದಿಲ್ಲ. ಈ ವಿಡಿಯೋ ನೀವು ಯಾವಾಗಲೂ ಮೌನವಾಗಿರಬೇಕು ಅಥವಾ ಎಲ್ಲವನ್ನೂ ಸಹಿಸಿಕೊಳ್ಳಬೇಕು ಎಂದು ಖಂಡಿತ ಹೇಳುವುದಿಲ್ಲ. ಬದಲಾಗಿ ತಪ್ಪು ಸ್ಥಳದಲ್ಲಿ ಆಡಿದ ಸತ್ಯವು ನಿಮ್ಮನ್ನು ಚಿಕ್ಕವರನ್ನಾಗಿ ಮಾಡಬಹುದು ಮತ್ತು ಸರಿಯಾದ ಸ್ಥಳದಲ್ಲಿ ಇರಿಸಿದ ಮೌನವು ನಿಮ್ಮನ್ನು ಅತ್ಯಂತ ಬಲಶಾಲಿಯನ್ನಾಗಿ ಮಾಡಬಹುದು ಎಂಬುದನ್ನು ಇದು ನಿಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ಲೇಖಕರು ತಮ್ಮ ಪುಸ್ತಕದಲ್ಲಿ ಪದೇ ಪದೇ ಒಂದು ಸರಳ ವಿಷಯವನ್ನು ಒತ್ತಿ ಹೇಳುತ್ತಾರೆ: ಮೌನ ಎಂದರೆ ಶೂನ್ಯವಲ್ಲ, ಮೌನ ಎಂದರೆ ಸಂಪೂರ್ಣ ಉಪಸ್ಥಿತಿ. ನಾವು ಇದನ್ನು ಯಾವಾಗಲೂ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೇವೆ. ನೀವು ಮೌನವಾಗಿದ್ದಾಗ ನೀವು ಅದೃಶ್ಯರಾಗಿದ್ದೀರಿ, ಜನರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಮತ್ತು ನೀವು ಪರಿಸ್ಥಿತಿಯ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ. ಆದರೆ ವಾಸ್ತವದಲ್ಲಿ ನೀವು ಪರಿಸ್ಥಿತಿಯ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಿರುತ್ತೀರಿ. ಒಮ್ಮೆ ಯೋಚಿಸಿ, ನೀವು ಒಂದು ವಾಗ್ವಾದದಲ್ಲಿ ಸಿಲುಕಿದ್ದೀರಿ. ನಿಮ್ಮ ಎದುರಿಗಿರುವ ವ್ಯಕ್ತಿ ನಿಮ್ಮ ಮೇಲೆ ಮಾತನಾಡುತ್ತಲೇ ಇದ್ದಾನೆ. ಆತನ ಪ್ರತಿಯೊಂದು ಮಾತಿನಲ್ಲೂ ಸ್ವಲ್ಪ ವ್ಯಂಗ್ಯ, ಸ್ವಲ್ಪ ಅವಮಾನ ಇರುತ್ತದೆ. ಆಗ ನಿಮ್ಮ ಮೆದುಳು ತಕ್ಷಣವೇ ಒಂದು ಉತ್ತರವನ್ನು ಸಿದ್ಧಪಡಿಸುತ್ತದೆ. ಎದುರಾಳಿಯನ್ನು ಸುಮ್ಮನಾಗಿಸುವ ಒಂದು ಪರಿಪೂರ್ಣ ವಾಕ್ಯವನ್ನು ನೀವು ಹೇಳಿಯೇ ಬಿಡುತ್ತೀರಿ. ಆಗ ಏನಾಗುತ್ತದೆ? ಕೇವಲ ವಾಗ್ವಾದದ ಹೊಸ ಸುತ್ತು ಶುರುವಾಗುತ್ತದೆ. ಅಲ್ಲಿ ನೀವು ಗೆಲ್ಲುವುದಿಲ್ಲ, ಬದಲಾಗಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುತ್ತೀರಿ ಅಷ್ಟೇ. ಹೆಚ್ಚಿನ ಜಗಳಗಳು ಪದಗಳಿಂದಲ್ಲ, ಬದಲಾಗಿ ಸಮಯದ ತಪ್ಪಿನಿಂದ ಆಗುತ್ತವೆ. ನಾವು ತಪ್ಪು ಸಮಯದಲ್ಲಿ ಸರಿಯಾದದ್ದನ್ನು ಹೇಳುತ್ತೇವೆ ಮತ್ತು ನಾನು ಸತ್ಯವನ್ನೇ ಹೇಳುತ್ತಿದ್ದೆ ಎಂದುಕೊಳ್ಳುತ್ತೇವೆ. ಹೌದು, ಆದರೆ ಸತ್ಯಕ್ಕೂ ಒಂದು ತೂಕವಿರುತ್ತದೆ ಮತ್ತು ಆ ತೂಕವನ್ನು ಮೌನದೊಂದಿಗೆ ಮಾತ್ರ ಕೊಂಡೊಯ್ಯಬಹುದು. ಸಾಮಾನ್ಯ ಸಂಭಾಷಣೆಯು ನಿಮಗೆ ಎಂದಿಗೂ ನೀಡಲಾಗದ ಒಂದು ವಿಷಯವನ್ನು ಮೌನವು ನಿಮಗೆ ನೀಡುತ್ತದೆ. ಅದೇ ಭಾವನಾತ್ಮಕ ಅಂತರ. ನೀವು ತಕ್ಷಣ ಪ್ರತಿಕ್ರಿಯಿಸದಿದ್ದಾಗ ನಿಮ್ಮ ಭಾವನೆ ಮತ್ತು ಪರಿಸ್ಥಿತಿಯ ನಡುವೆ ನೀವು ಒಂದು ಸಣ್ಣ ಅಂತರವನ್ನು ಸೃಷ್ಟಿಸುತ್ತೀರಿ. ಆ ಅಂತರದಲ್ಲಿ ನೀವು ಅಂತಿಮವಾಗಿ ಸ್ಪಷ್ಟವಾಗಿ ಯೋಚಿಸಲು ಸಾಧ್ಯವಾಗುತ್ತದೆ. ದಿನನಿತ್ಯದ ಜೀವನದಲ್ಲಿ ಇದು ಬಹಳ ಸಣ್ಣ ಸಂದರ್ಭಗಳಲ್ಲಿ ನಡೆಯುತ್ತದೆ. ನಿಮ್ಮ ಫೋನ್ಗೆ ಒಂದು ಸಂದೇಶ ಬರುತ್ತದೆ, ಕೇವಲ ಒಂದು ವಾಕ್ಯ, ಆದರೆ ನಿಮ್ಮ ಮನಸ್ಥಿತಿ ಹಾಳಾಗುತ್ತದೆ. ನೀವು ತಕ್ಷಣ ಟೈಪ್ ಮಾಡಲು ಪ್ರಾರಂಭಿಸುತ್ತೀರಿ. ನಿಮ್ಮ ಬೆರಳುಗಳು ವೇಗವಾಗಿ ಚಲಿಸುತ್ತವೆ, ಹೃದಯ ಬಡಿತ ಹೆಚ್ಚಾಗುತ್ತದೆ. ನೀವು ಕಳುಹಿಸಲು ಮುಂದಾಗುತ್ತೀರಿ ಮತ್ತು 10 ಸೆಕೆಂಡುಗಳ ಕಾಲ ನೀವು ನಿಲ್ಲುತ್ತೀರಿ. ಕೇವಲ 10 ಸೆಕೆಂಡುಗಳ ಆ ಮೌನದಲ್ಲಿ ನಾನು ಇದನ್ನು ಏಕೆ ಕಳುಹಿಸುತ್ತಿದ್ದೇನೆ ಎಂದು ನಿಮಗೆ ಅರಿವಾಗುತ್ತದೆ. ಈ ಮೌನವು ಯಾವುದೇ ಆಧ್ಯಾತ್ಮಿಕ ತಂತ್ರವಲ್ಲ, ಇದು ಮೆದುಳಿನ ನೈಸರ್ಗಿಕ ಸಾಮರ್ಥ್ಯವಾಗಿದೆ. ಪುಸ್ತಕದಲ್ಲಿ ಈ ವಿಷಯವನ್ನು ಬಹಳ ಆಳವಾಗಿ ವಿವರಿಸಲಾಗಿದೆ. ನೀವು ಮಾತನಾಡುವಾಗ ನಿಮ್ಮ ಮೆದುಳು ಬಾಹ್ಯವಾಗಿ ಕಾರ್ಯನಿರತವಾಗಿರುತ್ತದೆ, ಆದರೆ ನೀವು ಮೌನವಾಗಿರುವಾಗ ನಿಮ್ಮ ಮೆದುಳು ಆಂತರಿಕವಾಗಿ ಸಕ್ರಿಯವಾಗಿರುತ್ತದೆ. ಹೆಚ್ಚು ಮಾತನಾಡುವವರು ಹೆಚ್ಚು ಬುದ್ಧಿವಂತರು ಎಂದು ನಾವು ನಂಬುತ್ತೇವೆ, ಆದರೆ ವಾಸ್ತವವೆಂದರೆ ಹೆಚ್ಚು ಆಲಿಸುವವರು ಹೆಚ್ಚು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಹೆಚ್ಚು ಅರ್ಥಮಾಡಿಕೊಳ್ಳುವವರು ಹೆಚ್ಚು ಶಕ್ತಿಶಾಲಿಗಳಾಗುತ್ತಾರೆ. ನೀವು ಸಂಭಾಷಣೆಯಲ್ಲಿ ಆತಂಕಗೊಂಡಾಗ ನೀವು ಮೌನಕ್ಕೆ ಹೆದರುತ್ತೀರಿ. ಆ ಮುಜುಗರದ ಮೌನ, ಆ ಖಾಲಿ ಕ್ಷಣ, ಈಗ ನಾನು ಏನನ್ನಾದರೂ ಹೇಳಲೇಬೇಕು ಎಂದು ನಿಮಗೆ ಅನಿಸುವಂತೆ ಮಾಡುತ್ತದೆ. ಆ ಒತ್ತಡದಲ್ಲಿ ನೀವು ಹೇಳಲು ಇಚ್ಛಿಸದ ವಿಷಯಗಳನ್ನು ಹೇಳಿಬಿಡುತ್ತೀರಿ. ನೀವು ಎಷ್ಟು ಮಾತನಾಡುತ್ತೀರಿ ಎಂಬುದರ ಆಧಾರದ ಮೇಲೆ ಜನರು ನಿಮ್ಮನ್ನು ನಿರ್ಣಯಿಸುವುದಿಲ್ಲ, ಬದಲಾಗಿ ನೀವು ಮೌನವನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದರ ಆಧಾರದ ಮೇಲೆ ಅವರು ನಿಮ್ಮನ್ನು ಅಳೆಯುತ್ತಾರೆ. ನೀವು ಹೇಗೆ ಮೌನವಾಗಿರುತ್ತೀರಿ, ನಿಮ್ಮ ಭಂಗಿ, ನಿಮ್ಮ ಕಣ್ಣುಗಳು, ನಿಮ್ಮ ಉಸಿರಾಟ ಇವೆಲ್ಲವೂ ಸಂಕೇತಗಳನ್ನು ನೀಡುತ್ತವೆ. ಮೌನವು ಒಂದು ಭಾಷೆ, ಆದರೆ ನಾವದನ್ನು ಕಲಿತಿಲ್ಲ. ಒಂದು ಸಂದರ್ಶನದ ಕೋಣೆಯನ್ನು ಕಲ್ಪಿಸಿಕೊಳ್ಳಿ. ನೀವು ಒಂದು ಉತ್ತರವನ್ನು ನೀಡಿದ್ದೀರಿ. ಸಂದರ್ಶಕರು ಮೌನವಾಗುತ್ತಾರೆ, ಕೇವಲ ನಿಮ್ಮನ್ನು ನೋಡುತ್ತಿದ್ದಾರೆ. 5 ಸೆಕೆಂಡುಗಳು, 10 ಸೆಕೆಂಡುಗಳು ಕಳೆಯುತ್ತವೆ. ನಿಮ್ಮ ಮೆದುಳಿನಲ್ಲಿ ಎಚ್ಚರಿಕೆಯ ಗಂಟೆ ಬಾರಿಸಲು ಪ್ರಾರಂಭಿಸುತ್ತದೆ. ಬಹುಶಃ ನನ್ನ ಉತ್ತರ ತಪ್ಪಾಗಿರಬಹುದು, ನಾನು ಏನನ್ನಾದರೂ ಸೇರಿಸಬೇಕು ಎಂದು ನೀವು ಭಾವಿಸುತ್ತೀರಿ ಮತ್ತು ಕೇಳದೆಯೇ ಹೆಚ್ಚುವರಿಯಾಗಿ ಮಾತನಾಡುತ್ತೀರಿ. ಈ ಮೂಲಕ ನಿಮ್ಮ ಸ್ವಂತ ಮಾತನ್ನೇ ದುರ್ಬಲಗೊಳಿಸುತ್ತೀರಿ. ಆ ಮೌನವು ನಿಮ್ಮ ಪರೀಕ್ಷೆಯಾಗಿತ್ತು, ನಿಮ್ಮ ವೈಫಲ್ಯವಲ್ಲ.
ಮೌನವು ಹೆಚ್ಚಾಗಿ ಸತ್ಯವನ್ನು ಆಹ್ವಾನಿಸುತ್ತದೆ. ನೀವು ಮಾತನಾಡದಿದ್ದಾಗ ಇತರ ವ್ಯಕ್ತಿ ಮಾತನಾಡಲು ಪ್ರಾರಂಭಿಸುತ್ತಾನೆ ಮತ್ತು ಹೆಚ್ಚಾಗಿ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತಾನೆ. ನಿಜ ಜೀವನದಲ್ಲಿಯೂ ನೀವು ಯಾರೊಬ್ಬರಿಂದ ಏನನ್ನಾದರೂ ಖಚಿತಪಡಿಸಲು ಬಯಸಿದರೆ ನೀವು ನೇರವಾಗಿ ಅವರ ಮೇಲೆ ಎರಗುವುದಿಲ್ಲ. ನೀವು ಕೇವಲ ಒಂದು ವಾಕ್ಯವನ್ನು ಹೇಳುತ್ತೀರಿ ಮತ್ತು ಸುಮ್ಮನಾಗುತ್ತೀರಿ. ಆ ಮೌನವು ಕನ್ನಡಿಯಾಗುತ್ತದೆ. ಜನರು ಅದರಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡಲು ಪ್ರಾರಂಭಿಸುತ್ತಾರೆ. ಆದರೆ ನೀವು ಒಳಗಿನಿಂದ ಸ್ಥಿರವಾಗಿದ್ದಾಗ ಮಾತ್ರ ಇದು ಸಂಭವಿಸುತ್ತದೆ. ನೀವು ಒಳಗಿನಿಂದ ಆತಂಕಗೊಂಡಿದ್ದರೆ ನೀವು ಮೌನವನ್ನು ಬಳಸಲಾಗುವುದಿಲ್ಲ. ನೀವು ಕೇವಲ ಅದರಲ್ಲಿ ಬದುಕುಳಿಯುತ್ತೀರಿ. ನಾವು ಮೌನವಾಗಿರಲು ಬಯಸುತ್ತೇವೆ, ಆದರೆ ನಾವು ಮೌನವನ್ನು ಒಂಟಿತನದೊಂದಿಗೆ ಗೊಂದಲಗೊಳಿಸಿರುವುದರಿಂದ ನಮಗೆ ಅಸ್ವಸ್ಥತೆ ಉಂಟಾಗುತ್ತದೆ. ನೀವು ಮೌನವಾಗಿದ್ದಾಗ ನೀವು ಪ್ರಪಂಚದಿಂದ ಕಡಿತಗೊಂಡಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ, ಆದರೆ ವಾಸ್ತವದಲ್ಲಿ ನೀವು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸುತ್ತಿರುತ್ತೀರಿ. ಒಂಟಿತನವು ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯಾಗಿದೆ. ಅದು ವ್ಯಕ್ತಿಯು ಅಪೂರ್ಣ ಅಥವಾ ಅಸಹಾಯಕ ಎಂದು ಭಾವಿಸಿದಾಗ ಉಂಟಾಗುತ್ತದೆ. ಒಬ್ಬ ವ್ಯಕ್ತಿ ಜನರಿಂದ ತುಂಬಿದ ಕೋಣೆಯಲ್ಲಿದ್ದರೂ ಸಂಪೂರ್ಣವಾಗಿ ಒಂಟಿತನವನ್ನು ಅನುಭವಿಸಬಹುದು. ಆದರೆ ಮೌನವು ಸಂಪೂರ್ಣವಾಗಿ ವಿಭಿನ್ನವಾದದ್ದಾಗಿದೆ. ಅದು ಒಂಟಿಯಾಗಿರುವುದರ ಬಗ್ಗೆ ಅಲ್ಲ, ಅದು ಸಂಪೂರ್ಣವಾಗಿರುವುದರ ಬಗ್ಗೆ. ಮೌನದಲ್ಲಿ ಸಂಪೂರ್ಣತೆಯನ್ನು ಅನುಭವಿಸಲು ನಿಮಗೆ ಇತರರ ಅನುಮೋದನೆ ಅಥವಾ ಉಪಸ್ಥಿತಿಯ ಅಗತ್ಯವಿಲ್ಲ. ಈ ರೂಪಾಂತರಕ್ಕೆ ಸಹಾಯ ಮಾಡಲು ಕೆಲವು ಅಭ್ಯಾಸಗಳನ್ನು ಶಿಫಾರಸು ಮಾಡಲಾಗಿದೆ. ಒಂಟಿತನದ ಭಾವನೆಗಳಿಂದ ಅಡಗಿಕೊಳ್ಳುವ ಬದಲು ಅವುಗಳನ್ನು ಒಂದು ಪುಸ್ತಕದಲ್ಲಿ ಬರೆಯಲು ಪ್ರಯತ್ನಿಸಿ. ನಾನು ಈಗ ಏನು ಅನುಭವಿಸುತ್ತಿದ್ದೇನೆ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಕಾಲಾನಂತರದಲ್ಲಿ ನೀವು ಆ ಭಾವನೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ದಿನಕ್ಕೆ ಕನಿಷ್ಠ 10 ನಿಮಿಷಗಳ ಕಾಲ ಶಾಂತ ಸ್ಥಿತಿಯಲ್ಲಿ ಕಳೆಯಿರಿ. ಫೋನ್ ಇಲ್ಲ, ಸಂಗೀತವಿಲ್ಲ, ಯಾವುದೇ ಗೊಂದಲಗಳಿಲ್ಲದೆ ನಿಮ್ಮೊಂದಿಗೆ ಕಳೆಯಿರಿ. ಉದ್ಯಾನವನದಂತಹ ಶಾಂತ ಸ್ಥಳಕ್ಕೆ ಹೋಗಿ ಮತ್ತು ಪ್ರಕೃತಿಯನ್ನು ವೀಕ್ಷಿಸಿ. ಪ್ರಕೃತಿಯ ಮೌನವು ಗುಣಪಡಿಸುವ ಗುಣವನ್ನು ಹೊಂದಿದೆ. ನೀವು ಹೊರಗಿನ ಪ್ರಪಂಚದ ಶಬ್ದವನ್ನು ನಿಲ್ಲಿಸಿದಾಗ ಒಳಗಿನ ಶಬ್ದವು ತುಂಬಾ ಸ್ಪಷ್ಟವಾಗಿ ಕೇಳಿಸುತ್ತದೆ. ಪಶ್ಚಾತ್ತಾಪ, ಅನುಮಾನ, ಹೋಲಿಕೆ, ಭಯ ಇವೆಲ್ಲವೂ ಕೇಳತೊಡಗುತ್ತವೆ. ಮೌನವು ಕೇವಲ ಒಂದು ವರ್ಧಕ ಸಾಧನವಾಗಿದೆ. ಅದು ಈಗಾಗಲೇ ನಿಮ್ಮೊಳಗಿರುವ ವಿಷಯಗಳನ್ನು ಹೆಚ್ಚು ಜೋರಾಗಿ ಕೇಳುವಂತೆ ಮಾಡುತ್ತದೆ. ಅದಕ್ಕಾಗಿಯೇ ಆರಂಭದಲ್ಲಿ ಮೌನವು ಭಾರವಾಗಿ ತೋರುತ್ತದೆ. ಆದರೆ ಇಲ್ಲಿಂದಲೇ ನಿಮ್ಮ ನಿಜವಾದ ಭಾವನಾತ್ಮಕ ಶಕ್ತಿ ನಿರ್ಮಾಣವಾಗುತ್ತದೆ. ಪ್ರತಿಯೊಂದು ಆಲೋಚನೆಯನ್ನು ಅನುಸರಿಸುವುದು ಅನಿವಾರ್ಯವಲ್ಲ. ಪ್ರತಿಯೊಂದು ಭಾವನೆಯನ್ನು ಮಾತನಾಡುವುದು ಅನಿವಾರ್ಯವಲ್ಲ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮ ನಿಲುವನ್ನು ಸಾಬೀತುಪಡಿಸುವುದು ಅನಿವಾರ್ಯವಲ್ಲ ಎಂದು ನೀವು ಕ್ರಮೇಣ ಕಲಿಯುತ್ತೀರಿ. ಈಗ ಮೌನವು ನಿಮ್ಮ ಸಂಬಂಧಗಳನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನೋಡೋಣ. ಸಂಬಂಧಗಳಲ್ಲಿ ನಾವು ಮೌನದಿಂದ ಓಡಿ ಹೋಗುತ್ತೇವೆ, ಏಕೆಂದರೆ ನಾನು ಮೌನವಾಗಿದ್ದರೆ ಎದುರಿನ ವ್ಯಕ್ತಿ ನನ್ನನ್ನು ಮರೆತು ಬಿಡಬಹುದು ಅಥವಾ ನನ್ನನ್ನು ಹಗುರವಾಗಿ ತೆಗೆದುಕೊಳ್ಳಬಹುದು ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಜ ಜೀವನದಲ್ಲಿ ಹೆಚ್ಚಾಗಿ ವಿರುದ್ಧವಾದದ್ದೇ ನಡೆಯುತ್ತದೆ. ನೀವು ಸಾರ್ವಕಾಲಿಕವಾಗಿ ವಿವರಿಸುತ್ತಿರುವಾಗ, ನಿಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳುತ್ತಿರುವಾಗ, ನೀವು ನಿಮ್ಮ ಸ್ವಂತ ಮೌಲ್ಯವನ್ನು ನೀವೇ ಕಡಿಮೆ ಮಾಡುತ್ತಿರುತ್ತೀರಿ. ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳಿ. ನಿಮಗೆ ಪ್ರಿಯವಾದ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ನೋವಾಗಿದೆ. ಅವರು ಅದನ್ನು ಅರ್ಥಮಾಡಿಕೊಳ್ಳಬೇಕು ಎಂದು ನೀವು ಬಯಸುತ್ತೀರಿ. ನೀವು ದೀರ್ಘವಾದ ಸಂದೇಶವನ್ನು ಕಳುಹಿಸುತ್ತೀರಿ. ಆದರೆ ಎದುರಿನಿಂದ ಕೇವಲ ಒಂದು ಸಣ್ಣ ಪ್ರತಿಕ್ರಿಯೆ ಬರುತ್ತದೆ. ಆಗ ನಿಮ್ಮ ಮೆದುಳು ನನ್ನ ಭಾವನೆಗಳಿಗೆ ಬೆಲೆಯೇ ಇಲ್ಲ ಎಂದು ಹೇಳುತ್ತದೆ. ಆದರೆ ಪ್ರತಿ ಮೌನವೂ ನಿರ್ಲಕ್ಷ್ಯವಲ್ಲ, ಪ್ರತಿ ಸಣ್ಣ ಉತ್ತರವೂ ಅಗೌರವವಲ್ಲ. ಕೆಲವೊಮ್ಮೆ ಆ ವ್ಯಕ್ತಿ ತನ್ನದೇ ಆದ ಗದ್ದಲದಲ್ಲಿ ಸಿಲುಕಿಕೊಂಡಿರುತ್ತಾನೆ ಮತ್ತು ನೀವು ನಿಮ್ಮ ಗದ್ದಲವನ್ನು ಅವರ ಗದ್ದಲದ ಮೇಲೆ ಹಾಕುತ್ತೀರಿ. ಸಂಪರ್ಕವು ಪದಗಳಿಂದಲ್ಲ, ಗಮನದಿಂದ ಮಾಡಲ್ಪಟ್ಟಿದೆ ಮತ್ತು ನಿಮ್ಮ ಸ್ವಂತ ಧ್ವನಿಯನ್ನು ನೀವು ಸ್ವಲ್ಪ ಹಿಂದೆ ಇರಿಸಿದಾಗ ಮಾತ್ರ ಈ ಗಮನವು ಸಾಧ್ಯವಾಗುತ್ತದೆ. ನೀವು ಯಾರಿಗಾದರೂ ನಿಜವಾಗಿಯೂ ಸಂಪರ್ಕಿತರಾಗಿದ್ದೀರಿ ಎಂದು ಭಾವಿಸಿದಾಗ ಅಲ್ಲಿ ಸಂಭಾಷಣೆ ತುಂಬಾ ಭಾರವಾಗಿರುವುದಿಲ್ಲ. ಅಲ್ಲಿ ಮೃದುವಾದ ವಿರಾಮಗಳಿರುತ್ತವೆ. ಅಲ್ಲಿ ನೀವಿಬ್ಬರೂ ಆಸಕ್ತಿದಾಯಕರು ಎಂದು ಸಾಬೀತುಪಡಿಸಬೇಕಾಗಿಲ್ಲ, ಕೇವಲ ಉಪಸ್ಥಿತರಿದ್ದರೆ ಸಾಕು. ಆದರೆ ನಾವು ಸಂಬಂಧಗಳನ್ನು ಒಂದು ಪ್ರದರ್ಶನವನ್ನಾಗಿ ಮಾಡಿದ್ದೇವೆ. ಮೌನವು ಪ್ರೀತಿ ಮತ್ತು ಅಗತ್ಯತೆಯ ನಡುವಿನ ವ್ಯತ್ಯಾಸವನ್ನು ಬೇರ್ಪಡಿಸುತ್ತದೆ. ನೀವು ತಕ್ಷಣ ಪ್ರತಿಕ್ರಿಯಿಸದಿದ್ದಾಗ ನಿಮ್ಮ ಭಾವನೆಗಳು ಸ್ವಲ್ಪ ನೆಲೆಗೊಳ್ಳಲು ನೀವು ಅವಕಾಶ ಮಾಡಿಕೊಡುತ್ತೀರಿ. ನಾನು ನಿಜವಾಗಿಯೂ ಮಾತನಾಡಬೇಕೆ ಅಥವಾ ನನ್ನ ಭಾವನೆಗಳನ್ನು ನಿರ್ವಹಿಸಬೇಕೆ ಎಂದು ನೀವು ನೋಡಲು ಸಾಧ್ಯವಾಗುತ್ತದೆ. ಈ ವ್ಯತ್ಯಾಸವು ನಿಮ್ಮ ಭಾವನಾತ್ಮಕ ಪ್ರಬುದ್ಧತೆಯನ್ನು ವ್ಯಾಖ್ಯಾನಿಸುತ್ತದೆ. ಮೌನವು ಸಂವಾದಗಳನ್ನು ಅರ್ಥಪೂರ್ಣವಾಗಿಸುತ್ತದೆ. ಸಂಗೀತಕ್ಕೆ ಜಾಗವು ಲಯವನ್ನು ನೀಡುವಂತೆಯೇ ಮೌನವು ಪದಗಳಿಗೆ ಅವುಗಳ ತೂಕವನ್ನು ನೀಡುತ್ತದೆ. ಇದು ತೀವ್ರವಾದ ಭಾವನೆಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಕೋಪದ ಮಾತುಗಳು ಸಂಬಂಧಗಳನ್ನು ಮುರಿಯಬಹುದು, ಆದರೆ ಮೌನವು ನಿಮಗೆ ವಿರಾಮಗೊಳಿಸಲು ಮತ್ತು ನಿಮ್ಮ ಪದಗಳನ್ನು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಲು ಸಮಯವನ್ನು ನೀಡುತ್ತದೆ. ಇದು ದೌರ್ಬಲ್ಯವಲ್ಲ, ಇದು ಶಕ್ತಿ. ಹೆಚ್ಚಾಗಿ ಬಿಸಿಯಾದ ಕ್ಷಣಗಳಲ್ಲಿ ಮೌನವೇ ಅತ್ಯುತ್ತಮ ಪ್ರತಿಕ್ರಿಯೆಯಾಗಿದೆ. ನೀವು ಶಾಂತವಾಗಿದ್ದಾಗ ನೀವು ಇತರ ವ್ಯಕ್ತಿಗೆ ಸಂಪೂರ್ಣವಾಗಿ ಮಾತನಾಡಲು ಅವಕಾಶ ನೀಡುತ್ತೀರಿ. ನೀವು ಪ್ರತಿಕ್ರಿಯಿಸುವುದರಿಂದ ನಿಜವಾಗಿಯೂ ಸ್ವೀಕರಿಸುವಿಕೆಗೆ ಬದಲಾಗುತ್ತೀರಿ. ಅಲ್ಲಿಯೇ ನಿಜವಾದ ಸಂಪರ್ಕವು ಸಂಭವಿಸುತ್ತದೆ. ಅತ್ಯುತ್ತಮ ಕೇಳುಗರಾಗುವುದೆಂದರೆ ಅಡ್ಡಿಪಡಿಸದಿರುವುದು. ಇತರ ವ್ಯಕ್ತಿಯು ಏನನ್ನು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದನ್ನು
ಅವರ ಮಾತುಗಳ ಮೂಲಕ ಮಾತ್ರವಲ್ಲದೆ ಅವರ ಭಾವನೆಗಳ ಮೂಲಕ ಅರ್ಥಮಾಡಿಕೊಳ್ಳುವುದು. ಅಹಂಕಾರವು ಮೌನವಾದಾಗ ಮತ್ತು ಸಹಾನುಭೂತಿ ಮಾತನಾಡಲು ಪ್ರಾರಂಭಿಸಿದಾಗ ನಿಜವಾದ ಆಲಿಸುವಿಕೆ ಸಂಭವಿಸುತ್ತದೆ. ನೀವು ಕಡಿಮೆ ಮಾತನಾಡಿದಾಗ ಜನರು ನಿಮ್ಮ ಮಾತುಗಳನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಅವರು ನಿಮ್ಮ ಆಲೋಚನಾ ಲಹರಿಯನ್ನು ಗ್ರಹಿಸುತ್ತಾರೆ ಮತ್ತು ಗೌರವ ಹಾಗೂ ನಂಬಿಕೆ ಬೆಳೆಯಲು ಪ್ರಾರಂಭಿಸುತ್ತದೆ. ಮುಂದಿನ 24 ಗಂಟೆಗಳಲ್ಲಿ ನೀವು ವಾದ ಅಥವಾ ಚರ್ಚೆಯಲ್ಲಿ ನಿಮ್ಮನ್ನು ಕಂಡುಕೊಂಡರೆ ತಕ್ಷಣವೇ ಉತ್ತರಿಸಬೇಡಿ. 5 ಸೆಕೆಂಡುಗಳ ಕಾಲ ವಿರಾಮಗೊಳಿಸಿ. ಯಾರಾದರೂ ಮಾತನಾಡುತ್ತಿರುವಾಗ ಅವರಿಗೆ ಅಡ್ಡಿಪಡಿಸಬೇಡಿ. ಅವರ ಮಾತನ್ನು ಸಂಪೂರ್ಣವಾಗಿ ಆಲಿಸಿ. ಭಾವನೆಗಳು ತೀವ್ರವಾಗಿರುವಾಗ ಮೆದುಳು ಸ್ಪಷ್ಟವಾಗಿ ಯೋಚಿಸುವುದನ್ನು ನಿಲ್ಲಿಸುತ್ತದೆ. ಅಲ್ಲಿ ಮೌನವು ಮಧ್ಯಪ್ರವೇಶಿಸುತ್ತದೆ. ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ಚಿಂತನಶೀಲ ಪ್ರತಿಕ್ರಿಯೆಯಾಗಿ ಪರಿವರ್ತಿಸಲು ಇದು ಅವಕಾಶವನ್ನು ನೀಡುತ್ತದೆ. ನೀವು ಎಷ್ಟು ಹೊತ್ತು ವಿರಾಮಗೊಳಿಸುತ್ತೀರೋ ಅಷ್ಟು ಶಕ್ತಿಶಾಲಿಯಾಗುತ್ತೀರಿ. ಕೋಪದಲ್ಲಿ ಆ ವಿರಾಮವು ನಿಮಗೆ ರಕ್ಷಣೆ ನೀಡುತ್ತದೆ. ಕೋಪದಲ್ಲಿ ಮಾತನಾಡುವ ಹೆಚ್ಚಿನ ಜನರು ತಾವು ಹಿಂಪಡೆಯಲು ಬಯಸುವ ವಿಷಯಗಳನ್ನು ಹೇಳಿಬಿಡುತ್ತಾರೆ. ಮೌನವು ನಿಮ್ಮ ಇಮೇಜ್, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಶಾಂತಿಯನ್ನು ರಕ್ಷಿಸುತ್ತದೆ. ಮೌನ ಎಂದರೆ ನಿಮ್ಮ ಭಾವನೆಗಳನ್ನು ಹತ್ತಿಕ್ಕುವುದಲ್ಲ, ಬದಲಾಗಿ ಆ ಉರಿಯುತ್ತಿರುವ ಶಕ್ತಿಯನ್ನು ತೆಗೆದುಕೊಂಡು ಅದನ್ನು ಸ್ಪಷ್ಟತೆ ಮತ್ತು ಶಾಂತಿಯನ್ನಾಗಿ ಪರಿವರ್ತಿಸುವುದು. ಇದಕ್ಕಾಗಿ 3 ಸರಳ ಆದರೆ ಶಕ್ತಿಯುತ ಅಭ್ಯಾಸಗಳನ್ನು ನೀವು ರೂಢಿಸಿಕೊಳ್ಳಬಹುದು. ಮೊದಲನೆಯದು 90 ಸೆಕೆಂಡುಗಳ ನಿಯಮ. ಪ್ರಬಲವಾದ ಭಾವನೆ ಉಂಟಾದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. 90 ಸೆಕೆಂಡುಗಳ ಕಾಲ ಮೌನವಾಗಿರಿ. ಭಾವನೆಯನ್ನು ಸಂಪೂರ್ಣವಾಗಿ ಅನುಭವಿಸಿ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದು ಹಾದುಹೋಗಲಿ. ಎರಡನೆಯದು ಭಾವನೆಗಳ ನಾಮಕರಣ. ನೀವು ಅನುಭವಿಸುತ್ತಿರುವ ಭಾವನೆಯನ್ನು ಗುರುತಿಸಿ. ಅದು ಕೋಪವೇ, ಭಯವೇ, ಅಸೂಯೆಯೇ ಎಂದು ಹೆಸರಿಸುವುದು ಅದರ ಹಿಡಿತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂರನೆಯದು 3 ಆಳವಾದ ಉಸಿರಾಟಗಳನ್ನು ತೆಗೆದುಕೊಳ್ಳಿ ಮತ್ತು 30 ಸೆಕೆಂಡುಗಳ ಕಾಲ ಮೌನವಾಗಿ ಕುಳಿತುಕೊಳ್ಳಿ. ಈ ಮೌನದ ನಂತರ ಹೊರಬರುವ ಮಾತುಗಳು ಪ್ರತಿಕ್ರಿಯಾತ್ಮಕವಾಗಿರುವುದಿಲ್ಲ, ಬದಲಾಗಿ ಅವು ಅರಿವಿನ ಮತ್ತು ಚಿಂತನಶೀಲ ಪ್ರತಿಕ್ರಿಯೆಗಳಾಗಿರುತ್ತವೆ. ಮೌನವು ಭಾವನೆಯ ಅನುಪಸ್ಥಿತಿಯಲ್ಲ, ಆದರೆ ಅದರ ಸರಿಯಾದ ಮಾರ್ಗದರ್ಶನವಾಗಿದೆ. ಆಧುನಿಕ ಸಮಾಜವು ಹೆಚ್ಚು ಮಾತನಾಡುವ ವ್ಯಕ್ತಿ ಹೆಚ್ಚು ತಿಳಿದಿರುತ್ತಾನೆ ಎಂದು ನಮಗೆ ಕಲಿಸಿದೆ. ಮೌನವಾಗಿರುವವರನ್ನು ದುರ್ಬಲರು, ನಾಚಿಕೆ ಸ್ವಭಾವದವರು ಅಥವಾ ಆತ್ಮವಿಶ್ವಾಸವಿಲ್ಲದವರು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಮೌನವು ಕೀಳರಿಮೆಯ ಸಂಕೇತವಲ್ಲ. ಸಭೆಗಳಲ್ಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಜೋರಾಗಿ ಅಭಿವ್ಯಕ್ತಿಸುವ ನಡವಳಿಕೆಯನ್ನು ನಾಯಕತ್ವದ ಗುಣವಾಗಿ ನೋಡಲಾಗುತ್ತದೆ. ಆದರೆ ನಿಜವಾದ ಆತ್ಮವಿಶ್ವಾಸವನ್ನು ಸಾಬೀತುಪಡಿಸಲು ಶಬ್ದದ ಅಗತ್ಯವಿಲ್ಲ. ತಕ್ಷಣದ ತೃಪ್ತಿಯ ಸಂಸ್ಕೃತಿಯು ವೇಗವಾದ ಮತ್ತು ಚುರುಕಾದ ಉತ್ತರಗಳನ್ನು ಬೇಡುತ್ತದೆ. ಆದರೆ ಬುದ್ಧ ಮತ್ತು ಗಾಂಧೀಜಿಯಂತಹ ಶ್ರೇಷ್ಠ ನಾಯಕರು ತಮ್ಮ ಆಲೋಚನೆಗಳನ್ನು ಬಲಪಡಿಸಲು ಮೌನವನ್ನು ಅಳವಡಿಸಿಕೊಂಡಿದ್ದರು. ಗಾಂಧೀಜಿಯವರು ವಾರದಲ್ಲಿ 1 ದಿನ ಮೌನವನ್ನು ಆಚರಿಸುತ್ತಿದ್ದರು. ನೀವು ಸಮಾಜದಲ್ಲಿ ಮೌನವನ್ನು ಹೇಗೆ ಅಭ್ಯಾಸ ಮಾಡಬಹುದು? ಸಭೆಗಳಲ್ಲಿ ತಕ್ಷಣ ಭಾಗವಹಿಸುವ ಬದಲು ವೀಕ್ಷಕರಾಗಲು ಪ್ರಯತ್ನಿಸಿ. ಹೆಚ್ಚು ಆಲಿಸಿ ಮತ್ತು ಕಡಿಮೆ ಮಾತನಾಡಿ. ನೀವು ಪ್ರತಿಕ್ರಿಯಿಸಿದಾಗ ಉತ್ತರಿಸುವ ಮೊದಲು 3 ಸೆಕೆಂಡುಗಳ ಕಾಲ ವಿರಾಮಗೊಳಿಸಿ. ಈ ಶಾಂತತೆಯು ಪ್ರಬುದ್ಧತೆಯನ್ನು ಸೂಚಿಸುತ್ತದೆ. ಮೌನದ ಆಧ್ಯಾತ್ಮಿಕ ಪಾತ್ರವನ್ನು ಸಹ ನಾವು ಅರ್ಥಮಾಡಿಕೊಳ್ಳಬೇಕು. ದೇವರು ಹೃದಯದಿಂದ ಮಾತನಾಡುತ್ತಾನೆ. ಭಗವಂತನ ಧ್ವನಿಯನ್ನು ನೀವು ಕೇಳಬೇಕಾದರೆ ಮೊದಲು ನಿಮ್ಮೊಳಗಿನ ಗದ್ದಲವನ್ನು ನೀವು ನಿಲ್ಲಿಸಬೇಕು. ಉಪನಿಷತ್ತುಗಳಲ್ಲಿ ಮೌನವನ್ನು ಅತ್ಯುನ್ನತ ಬೋಧನೆ ಎಂದು ಕರೆಯಲಾಗುತ್ತದೆ. ಬುದ್ಧನು ಮೌನವೇ ಸತ್ಯದ ಮಾರ್ಗ ಎಂದು ಬೋಧಿಸಿದನು. ಮೌನವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ನಮ್ಮ ಮನಸ್ಸು ಯಾವಾಗಲೂ ದುರಾಸೆ, ಭಯ, ಅಸೂಯೆ ಮತ್ತು ಹೋಲಿಕೆಯ ಆಲೋಚನೆಗಳಿಂದ ತುಂಬಿರುತ್ತದೆ. ನಾವು ಮೌನವಾದಾಗ ಈ ಆಲೋಚನೆಗಳು ಕ್ರಮೇಣ ಶಾಂತಗೊಳ್ಳುತ್ತವೆ ಮತ್ತು ಮನಸ್ಸು ಸ್ಪಷ್ಟವಾಗುತ್ತದೆ. ಈ ಸ್ಪಷ್ಟತೆಯೇ ನಿಜವಾದ ಧ್ಯಾನದ ಆರಂಭವಾಗಿದೆ. ನಿಮ್ಮ ದೈನಂದಿನ ಜೀವನದಲ್ಲಿ ಕನಿಷ್ಠ 10 ನಿಮಿಷಗಳ ಕಾಲ ಮೌನ ಧ್ಯಾನವನ್ನು ರೂಢಿಸಿಕೊಳ್ಳಿ. ಪ್ರಕೃತಿಯಲ್ಲಿ ಸಮಯ ಕಳೆಯುವ ಮೂಲಕ ನೈಸರ್ಗಿಕ ಮೌನವನ್ನು ಅಳವಡಿಸಿಕೊಳ್ಳಿ. ಮರಗಳ ನಡುವೆ ಇರುವುದು ಅಥವಾ ಬೆಳಗಿನ ಸೂರ್ಯನನ್ನು ನೋಡುವುದು ನಿಮ್ಮೊಳಗಿನ ಮೌನವನ್ನು ಜಾಗೃತಗೊಳಿಸುತ್ತದೆ. ಮೌನವು ಖಾಲಿಯಲ್ಲ, ಅದು ಉತ್ತರಗಳಿಂದ ತುಂಬಿದೆ. ನಾವು ಜೀವನದಲ್ಲಿ ಎದುರಿಸುವ ಅನೇಕ ಪ್ರಶ್ನೆಗಳಿಗೆ ಮೌನವು ಉತ್ತರಗಳನ್ನು ಹೊಂದಿದೆ. ನಿರ್ಧಾರಗಳ ಬಗ್ಗೆ ನಾವು ಗೊಂದಲಕ್ಕೊಳಗಾದಾಗ ನಾವು ಹೆಚ್ಚಾಗಿ ಇತರರ ಮೊರೆ ಹೋಗುತ್ತೇವೆ. ಆದರೆ ಆತುರಪಡುವ ಬದಲು ಮೌನದಲ್ಲಿ ವಿಶ್ರಾಂತಿ ಪಡೆಯಿರಿ ಮತ್ತು ಉತ್ತರಗಳು ನೈಸರ್ಗಿಕವಾಗಿ ಬರಲಿ. ನಮ್ಮ ಪ್ರತಿಯೊಬ್ಬರೊಳಗೆ ಆಂತರಿಕ ಅರಿವು ಇರುತ್ತದೆ. ಮೌನವು ಫಲವತ್ತಾದ ಮಣ್ಣುವಲ್ಲಿ ಉತ್ತರಗಳು ಮೊಳಕೆಯೊಡೆಯುತ್ತವೆ. ಸರೋವರದ ನೀರು ಶಾಂತವಾಗಿ ಮತ್ತು ಸ್ಪಷ್ಟವಾಗಿರುವಾಗ ಮೇಲ್ಮೈಯ ಕೆಳಗಿರುವ ಎಲ್ಲವೂ ಹೇಗೆ ಗೋಚರಿಸುತ್ತದೆಯೋ ಹಾಗೆಯೇ ಮೌನದಲ್ಲಿ ನಮ್ಮ ಮನಸ್ಸು ನಿಧಾನವಾಗುತ್ತದೆ. ನಮ್ಮ ಭಾವನೆಗಳಾದ ಕೋಪ, ಭಯ ಮತ್ತು ಗೊಂದಲಗಳು ಸ್ವಾಭಾವಿಕವಾಗಿ ಶಾಂತಗೊಳ್ಳುತ್ತವೆ. ಒಬ್ಬ ಮಹಿಳೆ ಕಾರ್ಪೊರೇಟ್ ಉದ್ಯೋಗ ಅಥವಾ ಆಧ್ಯಾತ್ಮಿಕ ಅಭ್ಯಾಸ ಇವೆರಡರ ನಡುವೆ ಯಾವುದನ್ನು ಆರಿಸಿಕೊಳ್ಳಬೇಕು ಎಂದು ಗೊಂದಲದಲ್ಲಿದ್ದಳು. ಅವಳು ಯಾವುದೇ ಸಲಹೆ ಪಡೆಯದೆ ಪ್ರಕೃತಿಯ ಮಡಿಲಲ್ಲಿ ಮೌನವಾಗಿ ಧ್ಯಾನಿಸುತ್ತಾ 1 ತಿಂಗಳು ಕಳೆದಳು. ಕೊನೆಯಲ್ಲಿ ಅವಳಿಗೆ ಯಾವ ನಿರ್ಧಾರ ಸರಿಯಾದದ್ದು ಎಂಬ ಸ್ಪಷ್ಟತೆ ನೈಸರ್ಗಿಕವಾಗಿ ಮೂಡಿತು. ಇದು ಮೌನದ ಶಕ್ತಿ. ಹೆಚ್ಚಿನ ಜನರು ಆಯ್ಕೆ ಮಾಡುವುದಿಲ್ಲ, ಕೇವಲ ಪ್ರತಿಕ್ರಿಯಿಸುತ್ತಾರೆ. ಮತ್ತು ಪ್ರತಿಕ್ರಿಯೆ ಯಾವಾಗಲೂ ಹಿಂದಿನಿಂದ ಬರುತ್ತದೆ.
ಆದರೆ ಸ್ಪಷ್ಟತೆ ವರ್ತಮಾನದಿಂದ ಬರುತ್ತದೆ. ನೀವು ಯಾವುದೇ ಉದ್ಯೋಗದ ಪ್ರಸ್ತಾಪವನ್ನು ನೋಡಿದಾಗ ನೀವು ತಕ್ಷಣ ಜನರು ಏನು ಹೇಳುತ್ತಾರೆ, ವೇತನ ಎಷ್ಟು ಎಂದು ಯೋಚಿಸುತ್ತೀರಿ. ಆದರೆ ನೀವು ಈ ಜೀವನಕ್ಕೆ ಸಿದ್ಧರಿದ್ದೀರಾ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳುವುದಿಲ್ಲ. ನೀವು ಒಂದು ಸಂಬಂಧದಲ್ಲಿ ಅತೃಪ್ತರಾಗಿದ್ದರೂ ಅಲ್ಲಿಯೇ ಉಳಿಯುತ್ತೀರಿ, ಏಕೆಂದರೆ ನೀವು ಸಂತೋಷವಾಗಿದ್ದೀರಿ ಎಂದಲ್ಲ, ಬದಲಾಗಿ ಒಬ್ಬಂಟಿಯಾಗಿರುವ ಭಯದಿಂದ. ಮೌನವು ನಿಮ್ಮಿಂದ ಈ ಸುಳ್ಳುಗಳನ್ನು ಕಸಿದುಕೊಳ್ಳುತ್ತದೆ. ನೀವು ಯಾವಾಗಲೂ ಲಭ್ಯವಿದ್ದರೆ, ಯಾವಾಗಲೂ ಪ್ರತಿಯೊಂದಕ್ಕೂ ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ದರೆ, ನೀವು ಜನರಿಗೆ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುವ ಅವಕಾಶವನ್ನೇ ನೀಡುವುದಿಲ್ಲ. ಭಾವನಾತ್ಮಕ ಸ್ಥಳವು ಬಯಕೆಯನ್ನು ಜೀವಂತವಾಗಿರಿಸುತ್ತದೆ. ನೀವು ಎಷ್ಟು ಒಳ್ಳೆಯವರು ಎಂದು ನೀವು ಸಾರ್ವಕಾಲಿಕವಾಗಿ ವಿವರಿಸುತ್ತಿದ್ದರೆ, ನಿಮ್ಮ ಉಪಸ್ಥಿತಿಯನ್ನು ನೀವು ಸಾಮಾನ್ಯವಾಗಿಸುತ್ತೀರಿ. ಯಾರು ನಿಮ್ಮ ಗೈರು ಹಾಜರಿಯಲ್ಲೂ ನಿಮ್ಮನ್ನು ಗೌರವಿಸುತ್ತಾರೆ ಎಂಬುದನ್ನು ಮೌನವು ನಿಮಗೆ ತೋರಿಸುತ್ತದೆ. ಆದರೆ ಒಂದು ಅತಿಮುಖ್ಯವಾದ ಎಚ್ಚರಿಕೆಯ ಮಾತಿದೆ. ಮೌನವು ಯಾವಾಗಲೂ ಸರಿಯಾಗಿರುವುದಿಲ್ಲ. ಕೆಲವೊಮ್ಮೆ ಮೌನವು ನಿಮ್ಮನ್ನು ಘಾಸಿಗೊಳಿಸುತ್ತದೆ. ಮೌನವು ನಿಮ್ಮ ಸತ್ಯವನ್ನು ರಕ್ಷಿಸಬೇಕೇ ಹೊರತು ಅದನ್ನು ಹೂತು ಹಾಕಬಾರದು. ಸಂಘರ್ಷದ ಭಯದಿಂದ ನೀವು ಯಾರಿಗಾದರೂ ನೋವಾದಾಗ ಮೌನವಾಗಿದ್ದರೆ ಅದು ಆರೋಗ್ಯಕರ ಮೌನವಲ್ಲ, ಅದು ಭಯ ಆಧಾರಿತ ಮೌನ. ಅನ್ಯಾಯವನ್ನು ಕಂಡು ಸುಮ್ಮನಿದ್ದರೆ ಅದು ಶಾಂತಿಯಲ್ಲ, ಅದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು. ನೀವು ಶಾಂತವಾಗಿದ್ದೀರಾ ಅಥವಾ ಕೇವಲ ಮೌನವಾಗಿದ್ದೀರಾ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಶಾಂತಿಯು ನಿಮ್ಮನ್ನು ಹಗುರಗೊಳಿಸುತ್ತದೆ, ಆದರೆ ಕೇವಲ ಬಲವಂತದ ಮೌನವು ನಿಮ್ಮನ್ನು ಭಾರವಾಗಿಸುತ್ತದೆ. ನೀವು ಸರಿಯಾದ ಮೌನವನ್ನು ಆರಿಸಿದಾಗ ನಿಮಗೆ ಪಶ್ಚಾತ್ತಾಪ ಕಡಿಮೆ ಇರುತ್ತದೆ. ನೀವು ತಪ್ಪು ಮೌನವನ್ನು ಆರಿಸಿದಾಗ ನಿಮ್ಮೊಳಗೆ ಅಸಮಾಧಾನ ಹೆಚ್ಚಿರುತ್ತದೆ. ಕೇವಲ ಪದಗಳಿಗಾಗಿ ಮೌನವಾಗಿರಬೇಡಿ. ನಿಮ್ಮ ಘನತೆಯನ್ನು ರಕ್ಷಿಸಲು ಮಾತನಾಡಬೇಕಾದಾಗ ಮಾತನಾಡುವುದು ಕೂಡ ಅತ್ಯಂತ ಅವಶ್ಯಕ. ಮಾತನಾಡುವುದು ನಿಮ್ಮ ಹಕ್ಕು, ಮೌನವಾಗಿರುವುದು ನಿಮ್ಮ ಶಕ್ತಿ. ಇವೆರಡನ್ನೂ ನೀವು ಆಯ್ಕೆಯಿಂದ ಬಳಸಿದಾಗ ಮಾತ್ರ ನೀವು ನಿಜವಾಗಿಯೂ ಬಲಶಾಲಿಯಾಗುತ್ತೀರಿ. ದಿನಕ್ಕೆ 5 ನಿಮಿಷಗಳ ಕಾಲ ಮೌನವಾಗಿ ಕಳೆಯುವ ಮೂಲಕ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ. ವಾರಕ್ಕೊಮ್ಮೆ 15 ನಿಮಿಷಗಳ ಕಾಲ ಸಾಮಾಜಿಕ ಮಾಧ್ಯಮ ಮತ್ತು ಇತರ ಗೊಂದಲಗಳಿಂದ ದೂರವಿರಿ. ಪ್ರಪಂಚವು ಗದ್ದಲಮಯವಾದಾಗ ನೀವು ಶಾಂತವಾಗಿ ನಿಲ್ಲಿ. ಮೌನವು ಶಬ್ದದ ಅನುಪಸ್ಥಿತಿಯಲ್ಲ, ಆದರೆ ಸ್ಪಷ್ಟತೆ, ಶಕ್ತಿ ಮತ್ತು ಜ್ಞಾನೋದಯದ ಉಪಸ್ಥಿತಿಯಾಗಿದೆ ಎಂದು ಈ ಅದ್ಭುತ ಪುಸ್ತಕ ನಮಗೆ ಕಲಿಸುತ್ತದೆ. ಈ ವಿಚಾರಗಳು ನಿಮಗೆ ಉಪಯುಕ್ತವಾಗಿವೆ ಎಂದು ನಾವು ನಂಬುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಅದ್ಭುತ ಪುಸ್ತಕಗಳ ಸಾರಾಂಶಗಳಿಗಾಗಿ ನಮ್ಮ ಪುಸ್ತಕಧಾರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು. ಸದಾ ಶಾಂತಿಯಿಂದಿರಿ.